ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರಬಹುದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯನೂ ಇದೆ. ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರಬಹುದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯನೂ ಇದೆ. ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರಬಹುದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯನೂ ಇದೆ. ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರಬಹುದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯನೂ ಇದೆ. ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರಬಹುದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ.
ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಆಯ್ಕೆಗೆ ಸ್ವತಃ ಸ್ವಪಕ್ಷದ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ ಸಚಿವ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ರು, ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಬೇಸರವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡ್ ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಇದೆ. ವಿಜೇಂದ್ರ ಯಾವಾಗ ಬಂದಿದ್ರು, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು. ಇನ್ನು ರಾಜ್ಯದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ತಮ್ಮನ್ನ ರಾಯಭಾರಿ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ.